ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲವರ್ಸ್ ಭಾಗ 3. ನೀನು ನನ್ನ ಮೇಲೆ ಎಷ್ಟೇ ಸಾರಿ ಕೈ ಮಾಡಿದ್ದರೋ ನಾನು ನಿನ್ನ ಮೇಲೆ ಕೈ ಎತ್ತಲ್ಲ, ಯಾಕಂದರೆ ನೀನು ನನ್ನ ಜೀವ ಕಣೆ. ಕೀರ್ತಿಗೆ ಏನು ಹೇಳಬೇಕು ಅಂತ ತಿಳಿಯಲಿಲ್ಲ. ಅವನು ಇವಳ ಮೇಲೆ ಇಟ್ಟಿದ್ದ ಪ್ರೀತಿ ಕಂಡು ಅದಕ್ಕೆ ಋಣಿಯಾಗಿ ಅವಳ ಕಣ್ಣುಗಳು ತುಂಬಿ ಬಂದವು. ಓಡಿ ಹೋಗಿ ಕಾರ್ತಿನ ಗಟ್ಟಿಯಾಗಿ ತಪ್ಪಿಕೊಂಡಳು. ಇಡೀ ಕಾಲೇಜು ಆಶ್ಚರ್ಯದಿಂದ ಒಬ್ಬರನ್ನ ಒಬ್ಬರು ನೋಡಿಕೊಳ್ಳುತ್ತಿದ್ದರು. ಇವರು ಇಬ್ಬರು ಪ್ರೇಮಿಗಳು ಅಂತ ನಂಬೋಕೆ ಅಸಾಧ್ಯವಾಗಿತ್ತು. ರಾಮ್ಗಂತೂ ಪ್ರಾಣವೇ ಹೋದ ಅನುಭವ. ಅವನಿಗೆ ಗೊತ್ತಿಲ್ಲದೆ ಕಣ್ಣೀರು ಕೆನ್ನೆ ಮೇಲೆ ಹರಿಯುತ್ತಿತ್ತು. ಕಾವ್ಯಗೆ ಏನ್ ಮಾಡಬೇಕು ಅಂತಾನೆ ತಿಳಿಯಲಿಲ್ಲ. ಮಲ್ಲಿಕಾ ಒಂದು ಕ್ಷಣ ಅಲ್ಲಿ ನಿಲ್ಲದೆ ಅಲ್ಲಿಂದ ಓಡಿ ಹೋದಳು. ಇನ್ನು ಉಳಿದವರಂತೂ ಒಳ್ಳೆ ಜೋಡಿ ಅಂದುಕೊಂಡ್ರೆ, ಇನ್ನು ಕೆಲವರು ಕೀರ್ತಿ ಅದೃಷ್ಟ ಮಾಡಿದ್ದಾಳೆ ಅಂದುಕೊಂಡರು. ಕೀರ್ತಿಗೆ ಕಾರ್ತಿಗಿಂತ ಟಾಪರ್ ಸ್ಟೂಡೆಂಟ್ ವಿಹಾನ್ ಪ್ರಪೋಸ್ ಮಾಡಿದ್ದರೂ ಒಪ್ಪಲಿಲ್ಲ. ಕಾರ್ತಿಗಿಂತ ಮುದ್ದಾದ ಹುಡುಗ ರಾಮ್ ಅವಳ ಜೊತೆ ಇದ್ದರೂ ಅವನ ಮೇಲೆ ಪ್ರೀತಿ ಹುಟ್ಟಲಿಲ್ಲ. ಯಾಕಂದ್ರೆ ಕೀರ್ತಿ ಕಾರ್ತಿ ಮೇಲೆ ಇಟ್ಟಿದ್ದು ನಿಜವಾದ ಪ್ರೀತಿ. ಎಲ್ಲ ತರಹದ ಆಮಿಷಗಳು ಕಾರ್ತಿಗೆ ಹುಡುಕಿ ಬಂದರೂ ಅದನ್ನ ಕಾಲು ಕಸದಂತೆ ಕಂಡು ಕೀರ್ತಿಯನ್ನು ದೈಹಿಕವಾಗಿ ಪಡೆಯುವ ಸಮಯ ಇದ್ದರೂ ಅವನ ಪ್ರೀತಿಯನ್ನು ಎಂದೂ ಕಲುಷಿತ ಮಾಡಲಿಲ್ಲ. ಯಾಕಂದ್ರೆ ಅದು ಪ್ರೀತಿ ಅಂದ್ರೆ. ಈ ಪ್ರೇಮಿಗಳ ಪ್ರೀತಿ ಮುಂದೆ ಕೂಡ ಹೀಗೆ ಇರುತ್ತಾ, ನೋಡೋಣ ಬನ್ನಿ. ಅಂತೂ ಇಂತೂ ಇಡೀ ಕಾಲೇಜಿಗೆ ಇವರು ಪ್ರೇಮಿಗಳು ಅಂತ ಗೊತ್ತಾಯ್ತು. ಕೀರ್ತಿ ಅವಳ ಗ್ಯಾಂಗ್ಗೆ ಕಾರ್ತಿ ನಾನು ಚಿಕ್ಕ ವಯಸ್ಸಿನಿಂದ ಪ್ರೀತಿಸುತ್ತಿದ್ದೇವೆ ಅಂತ ಎಲ್ಲ ಸತ್ಯವನ್ನು ಹೇಳಿದ್ದಳು. ರಾಮ್ ಅವಳಿಗೋಸ್ಕರ ಕೊರಗುವ ಬದಲು ಅಪ್ಪ ಅಮ್ಮಗೋಸ್ಕರ ಖುಷಿ ಖುಷಿಯಾಗಿ ಇರೋಣ ಅಂತ ಅವನ ಪ್ರೀತಿಯನ್ನು ಮಡಿಕೇರಿಯಲ್ಲಿ ಸಾಯಿಸಿ ಅವಳಿಗೆ ಸ್ನೇಹಿತನಾಗಿದ್ದ. ಕಾವ್ಯ ಕೂಡ ಕಾರ್ತಿ ಮೇಲಿನ ಭಾವನೆಗಳನ್ನು ಬದಲಾಯಿಸಿಕೊಂಡಳು. ಮಲ್ಲಿಕಾ ಕಾಲೇಜು ಬಿಟ್ಟು ಅಪ್ಪ ಅಮ್ಮ ತೋರಿಸೋ ಹುಡುಗನ್ನ ಮದುವೆ ಆಗಲು ತೀರ್ಮಾನ ಮಾಡಿದ್ದಳು. ವಿಹಾನ್ ಅವನ ಮುಂದಿನ ಜೀವನ ಕಡೆ ಗಮನ ಕೊಟ್ಟ. ಹೀಗೆ ದಿನಗಳು ಕಳೆದು ಹೋದವು. ರಾಜ್ ಮತ್ತು ಗೊಂಬೆಯ ಪ್ರೀತಿಗೆ ಯಾವುದೇ ತಡೆಗೋಡೆ ಇರಲಿಲ್ಲ. ಆದರೆ ಮುಂದೊಂದು ದಿನ ಅವರ ಪ್ರೀತಿಗೆ ಸಿಡಿಲು ಬಡಿಯಲು ವಿಧಿ ತೀರ್ಮಾನ ಮಾಡಿ ಆಗಿತ್ತು. ಆ ಬರುವ ಸಿಡಿಲನ್ನು ಎದುರಿಸಿ ನಿಲ್ಲುತ್ತಾರಾ ಇಲ್ಲ, ಆ ಪ್ರೀತಿಯನ್ನು ಮಧ್ಯದಲ್ಲೇ ಬಿಟ್ಟು ಬೇರೆ ಜೀವನಕ್ಕೆ ಕಾಲು ಇಡುತ್ತಾರಾ ಈ ಪ್ರೇಮಿಗಳು ಅನ್ನೋದೇ ಈ ಕಥೆಯ ಬಹುಮುಖ್ಯ ಅಂಶ. ಕಾರ್ತಿಕ್ನ ಕಾಲೇಜು ದಿನ ಮುಗಿದಿತ್ತು. ಅವರ ಅಪ್ಪನ ಆಸೆಯಂತೆ ರಾಜೇಶ್ ಮತ್ತು ಸೂರ್ಯ ಅವರ ಬಿಸ್ನೆಸ್ ಕೆಲಸದಲ್ಲಿ ತೊಡಗಿಕೊಂಡ. ಸೂರ್ಯ ಅವರು ಕೀರ್ತಿಗೆ ಕಾಲೇಜಿಗೆ ಹೋಗಿ ಬರಲು ರಾಜ್ನ ಮಾತಿನಂತೆ ಸ್ಕೂಟಿ ಕೊಡಿಸಿದ್ದರು. ಒಂದು ದಿನ ಸೂರ್ಯ ಅವರು ಸ್ವಲ್ಪ ತಡವಾಗಿ ಮನೆಗೆ ಬಂದಾಗ ಗೊಂಬೆ ರಾಜ್ ಜೊತೆ ಫೋನಲ್ಲಿ ಮಾತಾಡುತ್ತಾ ಟೆರೆಸ್ ಮೇಲೆ ಕುಂತಿದ್ದಳು. ಅವರು ಬಂದು ಇವಳನ್ನು ಕರೆಯಲು ಬಂದಾಗ ಅವರಿಗೆ ಇವಳ ಮಾತುಗಳು ಕೇಳಿಸಿದ್ದವು. ಆದರೆ ಯಾರ ಜೊತೆ ಮಾತಾಡುತ್ತಾ ಇದ್ದಾಳೆ ಅನ್ನೋದು ತಿಳಿಯಲಿಲ್ಲ. ಆದರೆ ಒಂದಂತೂ ಸೂರ್ಯ ಅವರಿಗೆ ಪಕ್ಕಾ ಆಗಿತ್ತು, ನನ್ನ ಮಗಳು ಯಾರನ್ನು ಪ್ರೀತಿಸುತ್ತಿದ್ದಾಳೆ ಅನ್ನೋದು. ಅದಕ್ಕೆ ಅವರು ಕೀರ್ತಿ ಮೇಲೆ ಒಂದು ಕಣ್ಣು ಇಟ್ಟಿದ್ದರು. ಹೀಗೆ ದಿನಗಳು ಕಳೆದಂತೆ ಸೂರ್ಯ ಅವರಿಗೆ ಕೀರ್ತಿ ಯಾರನ್ನ ಪ್ರೀತಿಸುತ್ತಿದ್ದಾಳೆ ಅಂತ ತಿಳಿದುಕೊಳ್ಳಲೇಬೇಕು ಅಂತ ತೀರ್ಮಾನಿಸಿ ಆಫೀಸ್ಗೆ 4 ದಿನ ರಜೆ ಕೇಳಿ ಕೀರ್ತಿನ ಹಿಂಬಾಲಿಸಲು ಪ್ಲಾನ್ ಮಾಡಿದ್ದರು. ಇವಳ ಪ್ರೀತಿ ವಿಷಯವನ್ನ ಶಾಂತಮ್ಮ, ರಾಜೇಶ್ ಮತ್ತು ಅನುಪಮಾ ಅವರ ಹತ್ತಿರ ಮಾತಾಡಿ ಈ ನಿರ್ಧಾರಕ್ಕೆ ಬಂದಿದ್ದರು. ಇದು ಪ್ರೀತಿ ವಿಷಯ ಆಗಿದ್ದರಿಂದ ಗುಟ್ಟಾಗಿ ಇನ್ವೆಸ್ಟಿಗೇಷನ್ ಆರಂಭಿಸಿದ್ದರು. ಕೀರ್ತಿ ಲವ್ವಲ್ಲಿ ಬಿದ್ದಿರೋ ವಿಷಯ ಕೇಳಿ ರಾಜೇಶ್, ಅನುಪಮಾ ಮತ್ತು ಶಾಂತಮ್ಮ ಅವರಿಗೆ ದಿಕ್ಕು ತೋಚದಂತೆ ಆಗಿತ್ತು. ಆಗ ಅನುಪಮಾ ಅವರು ಕೊಟ್ಟ ಪ್ಲಾನ್ ಇದು. ಕೀರ್ತಿ ಒಳ್ಳೆ ಹುಡುಗನ್ನೇ ಆರಿಸಿಕೊಂಡಿದ್ರೆ ಅವರಿಗೆ ಕೊಟ್ಟು ಮದುವೆ ಮಾಡೋಣ, ಇಲ್ಲ ಅಂದರೆ ಮುಂದಿನ ದಾರಿ ನೋಡೋಣ, ಯಾವುದಕ್ಕೂ ಆ ಹುಡುಗ ಯಾರು ಅಂತ ತಿಳಿದುಕೊಳ್ಳಿ ಅಂತ. ಪಾಪ ಅವತ್ತೇ ನಮ್ಮ ಕೀರ್ತಿ ಕಾಲೇಜಿಗೆ ಹೋಗುವಾಗ ಸ್ಕೂಟಿ ಕೈ ಕೊಡಬೇಕಾ? ಆಗ ಕೀರ್ತಿ ರಾಜ್ಗೆ ಕಾಲ್ ಮಾಡಿ, ರಾಜ್ ನನ್ನ ಬೈಕ್ ಸ್ಟಾರ್ಟ್ ಆಗ್ತಿಲ್ಲ, ಏನು ಮಾಡಲಿ? ಅಷ್ಟೇ ತಾನೇ ಗೊಂಬೆ, ಅಲ್ಲೇ ಇರೋ, ನನಗೆ ಗೊತ್ತಿರೋ ಮೆಕ್ಯಾನಿಕ್ ಕಳುಹಿಸಿಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದ. ಸ್ವಲ್ಪ ಸಮಯದ ನಂತರ ಮೆಕ್ಯಾನಿಕ್ ಬಂದಿದ್ದ. ಅವನ ಹೆಸರು ಅಜಯ್. ಇನ್ನೂ ಬೆಳಗ್ಗೆ ಆಗಿದ್ದರಿಂದ ಅಂಗಡಿಗೆ ಹೋಗದೆ ಸೀದಾ ಒಳ್ಳೆ ಬಟ್ಟೆಯಲ್ಲೇ ಕೀರ್ತಿ ಹತ್ತಿರಕ್ಕೆ ಬಂದಿದ್ದ.
ಗಾಡಿ ರಿಪೇರಿ ಮಾಡಿ ಸ್ಟಾರ್ಟ್ ಮಾಡಿ ಅಕ್ಕ ನಿಮ್ಮ ಗಾಡಿ ಸರಿ ಹೋಯ್ತು ಅಂತ ಹೇಳಿದ. ಥ್ಯಾಂಕ್ಸ್. ಹೌದು, ನಿಮ್ಮ ಗ್ಯಾರೇಜ್ ಎಲ್ಲಿ ಇರೋದು? ಯಶವಂತಪುರ. ನೀವು ಹಿಂಗೆ ಬಂದ್ರಿ? ನನ್ನ ಫ್ರೆಂಡ್ ಡ್ರಾಪ್ ಮಾಡಿದ್ದ. ಮತ್ತೆ ಈಗ ಹೀಗೆ ಹೋಗ್ತೀರಾ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಹೇ ಬೇಡ ಅಕ್ಕ. ಪರವಾಗಿಲ್ಲ ಬನ್ನಿ ಅಂತ ಹೇಳಿ ಅವಳೇ ಅವನನ್ನು ಕರೆದುಕೊಂಡು ಹೊರಟಳು. ಇಬ್ಬರೂ ಒಟ್ಟಿಗೆ ಮಾತಾಡುವಾಗ ಅಲ್ಲಿಗೆ ಬಂದ ಕಾರಲ್ಲಿ 4 ಕಣ್ಣುಗಳು ಅವರನ್ನೇ ನೋಡುತ್ತಿದ್ದವು. ಆ ಕಣ್ಣು ಬೇರೆ ಯಾರದೂ ಅಲ್ಲ. 2 ಕಣ್ಣು ರಾಜೇಶ್ ಅವರದ್ದು ಆದರೆ ಇನ್ನೆರಡು ಕಣ್ಣು ಸೂರ್ಯ ಅವರದ್ದು ಆಗಿತ್ತು. ನಮ್ಮ ಸಮಾಜನೇ ಹಾಗೆ ಅಲ್ವಾ? ಒಂದು ಹುಡುಗ ಹುಡುಗಿ ಒಟ್ಟಾಗಿದ್ದರೆ ಅವರನ್ನು ನೋಡೋ ದೃಷ್ಟಿನೇ ಬೇರೆ. ಮೊದಲೇ ಆ ಹುಡುಗ ಯಾರು ಅಂತ ತಲೆ ಕೆಡಿಸಿಕೊಂಡಿದ್ದರು. ಈಗ ಈ ಮೆಕ್ಯಾನಿಕ್ ಹುಡುಗ ಅಜಯ್ನನ್ನು ನೋಡಿ ಇವನೇ ಅಂತ ನಿರ್ಧಾರ ಮಾಡಿ ಅವನ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದರು. ಕಾರ್ತಿ ಆಫೀಸ್ ಕೆಲಸದಲ್ಲಿ ಮುಳುಗಿ ಹೋಗಿದ್ದ. ಕೀರ್ತಿ ಕಾಲೇಜು ಫೈನಲ್ ಇಯರ್ ಆಗಿದ್ದರಿಂದ ಸ್ಟಡಿ ಕಡೆ ಗಮನ ವಹಿಸಿದ್ದಳು. ಕಾಫಿ ಡೇ. ಅನುಪಮ, ರಾಜೇಶ್, ಸೂರ್ಯ, ಶಾಂತ ಮನೆಯಲ್ಲಿ ಗೊಂಬೆಗೆ ದೇವಸ್ಥಾನಕ್ಕೆ ಅಂತ ಹೇಳಿ ಕಾಫಿ ಡೇ ಸೇರಿದ್ದರು. ಸೂರ್ಯ ಅವರು ಮೌನವಾಗಿ ತಲೆ ಬಗ್ಗಿಸಿ ಕುಳಿತಿದ್ದರು. ಆಗ ಅನುಪಮ ಅವರು ಏನಾಯಿತು ಹೇಳಿ ಅಂದಾಗ ಸೂರ್ಯ ಅವರೇ ಮಾತು ಆರಂಭಿಸಿದ್ದರು. ನಮ್ಮ ಗೊಂಬೆ ಇಷ್ಟಪಡ್ತಿರೋ ಹುಡುಗ ಅಜಯ್ ಕಾಲೇಜ್ ಹತ್ತಿರ ಮೆಕ್ಯಾನಿಕ್ ಶಾಪ್ ಇಟ್ಟುಕೊಂಡಿದ್ದಾನೆ. ಶಾಂತಮ್ಮ ಅವರು ಒಂದು ಕ್ಷಣ ಗಾಬರಿಯಾದರು. ಏನ್ರಿ ನೀವು ಹೇಳ್ತಿರೋದು? ಅಣ್ಣ, ಇವ್ರು ಹೇಳ್ತಿರೋದು ನಿಜಾನಾ ಅಂತ ರಾಜೇಶ್ ಅವರ ಮುಖ ನೋಡಿದ್ದರು. ರಾಜೇಶ್ ಹೌದು ಅಂತ ತಲೆಯಾಡಿಸಿದ್ದರು. ಶಾಂತಮ್ಮ ಅವರಿಗೆ ಕಣ್ಣುಗಳು ತುಂಬಿ ಬಂದವು. ಕೀರ್ತಿ ಮೇಲೆ ಕೋಪ ಬಂದು ನಾವೇನು ಕಮ್ಮಿ ಮಾಡಿದ್ವಿ, ಅವಳಿಗೆ ರಾಣಿ ಥರ ನೋಡಿಕೊಂಡಿದ್ದೀವಿ. ಹೋಗಿ ಹೋಗಿ ಮೆಕ್ಯಾನಿಕ್ನ ಲವ್ ಮಾಡ್ತಾವಳೆ. ಆಗ ಅನುಪಮ ಅವರು ಶಾಂತು 1 ನಿಮಿಷ ಇರು, ಅವನು ಮೆಕ್ಯಾನಿಕ್ ಆದರೂ ಪರವಾಗಿಲ್ಲ, ಅವರು ಮುಂದಿನ ಜೀವನಕ್ಕೆ ನಾವು ಸಹಾಯ ಮಾಡಬಹುದು, ಆದರೆ ಹುಡುಗ ಹಿಂಗೆ. ಆಗ ರಾಜೇಶ್ ಅವರು ಹುಡುಗ ಬಗ್ಗೆ ವಿಚಾರಿಸಿದ್ದೀವಿ. ಹುಡುಗನಿಗೆ ಕುಡಿತ, ಸಿಗರೇಟ್ಸ್, ಕಾರ್ ಸ್ವಿಚ್ಚು ಕೂಡ ಇದೆ. ಬೆಟ್ ಕಟ್ಟಿ ಆಗಲೇ ಅವರಿದ್ದ ಮನೆ ಕೂಡ ಮಾರಿಕೊಂಡಿದ್ದಾನೆ. ಅಂಥ ಹುಡುಗನಿಗೆ ನಮ್ಮ ಗೊಂಬೆನ ಕೊಡಲು ನನಗಂತೂ ಇಷ್ಟ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದರು. ರಾಜೇಶ್ ಅವರ ಮಾತು ಕೇಳಿ ಶಾಂತಮ್ಮ ಅವರು ಅಣ್ಣ ಮತ್ತೆ ಮುಂದೆ ಏನು ಮಾಡೋದು ಅಂದಾಗ ರಾಜೇಶ್ ಅವರು ಅವಳು ಸ್ಟಡಿ ಮುಗಿಯೋ ಒಳಗೆ ಅವಳಿಗೆ ಒಂದು ಒಳ್ಳೆ ಹುಡುಗ ನೋಡೋದು, ಸ್ಟಡಿ ಮುಗಿಯುತ್ತಿದ್ದಂತೆ ಮದುವೆ ಮಾಡೋಣ ಅಷ್ಟೇ, ಸರಿನಾ ಅಂತ ಹೇಳಿದಾಗ ಎಲ್ಲರೂ ಅವರ ಮಾತಿಗೆ ಒಪ್ಪಿಗೆ ಸೂಚಿಸಿದ್ದರು. ಶಾಂತಮ್ಮ ಅವರು ರಾಜಿರುವಾಗ ಬೇರೆ ಹುಡುಗ ಯಾಕೆ ಅಂತ ಕೇಳಲು ಮನಸ್ಸು ಬಂದರು. ನನ್ನ ಮಗಳಿಗೆ ಆ ಯೋಗ್ಯತೆ ಇಲ್ಲ ಅಂದ್ಕೊಂಡು ಸುಮ್ಮನೆ ಆದ್ರು. ಅನುಪಮ ಅವರ ಮನಸ್ಸಲ್ಲಿ ಕೂಡ ಅದೇ ಇತ್ತು, ಆದರೆ ಹೇಳಲು ಮನಸ್ಸು ಇರಲಿಲ್ಲ. ರಾಜೇಶ್ ಅವರ ಮನಸ್ಸಲ್ಲಿ ಗೊಂಬೆನ ರಾಜ್ಗೆ ಕೊಟ್ಟು ಮದುವೆ ಮಾಡೋಣ ಅಂತ ಅನಿಸಿದ್ದರು. ಅನುಕಂಪ ಅಂದುಕೊಂಡ್ರೆ ಕಷ್ಟ ಅಂತ ಸುಮ್ಮನೆ ಆದ್ರು. ಸೂರ್ಯ ಅವರು ಬೇರೆ ಯೋಚಿಸುವ ಮನಸ್ಸು ಇರಲಿಲ್ಲ. ಆದ್ದರಿಂದ ಎಲ್ಲರೂ ರಾಜೇಶ್ ಅವರು ಹೇಳಿದಂತೆ ಒಳ್ಳೆ ಹುಡುಗ ಹುಡುಕಲು ಆರಂಭಿಸಿದ್ದರು. ಇದು ಕೀರ್ತಿಗೆ ಗೊತ್ತಾಗದಂತೆ ನಿಗಾ ವಹಿಸಿದ್ದರು. ಅಪ್ಪ ಅಮ್ಮಂದಿರು ಮಕ್ಕಳ ವಿಷಯದಲ್ಲಿ ಇಲ್ಲೇ ದುಡುಕಿ ತಪ್ಪು ಮಾಡೋದು. ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ಕೇಳುವ ಬದಲು ಅವರು ಇವರು ಮಾತು ಕೇಳಿ ಮಕ್ಕಳ ಪ್ರೀತಿಗೆ ವಿರೋಧಿಗಳಾಗಿ ನಿಲ್ಲುತ್ತಾರೆ. ಒಂದು ದಿನ ರಾಜೇಶ್, ಸೂರ್ಯ ಮತ್ತು ಕಾರ್ತಿ ಆಫೀಸ್ ಕೆಲಸ ಮುಗಿಸಿ ಊಟಕ್ಕೆ ಅಂತ ಎಂಪೈರ್ ಹೋಟೆಲಲ್ಲಿ ಹೋಗಿರುತ್ತಾರೆ. ಆಗ ಅಲ್ಲಿ ರಾಜೇಶ್ ಅವರಿಗೆ ರಘು ಅವರ ಬಾಲ್ಯ ಸ್ನೇಹಿತ ಸಿಗುತ್ತಾರೆ. ರಾಜೇಶ್ಗೆ ಮಾತ್ರ ಅಲ್ಲ, ಸೂರ್ಯಗೆ ಕೂಡ ಅವರು ಸ್ನೇಹಿತರೆ. ಮೂವರು ಒಟ್ಟಿಗೆ ಓದು ಮುಗಿಸಿ ಬಿಸ್ನೆಸ್ಗೆ ಇಳಿದವರು. ಈ ರಾಜೇಶ್ ಅವರ ಮಗನೇ ಕಿರಣ್, ನಮ್ಮ ಕಾರ್ತಿಯ ಆಪ್ತ ಮಿತ್ರ. ರಘು ಅವರು ಆಗಾಗ ರಾಜೇಶ್ ಮನೆಗೆ ಬಂದು ಹೋಗ್ತಾ ಇರುತ್ತಾರೆ. ಆದ್ದರಿಂದ ಇವರ ನಡುವೆ ಸ್ನೇಹ ಜಾಸ್ತಿ ಇತ್ತು. ರಘು ಅವರು ಫ್ಯಾಮಿಲಿ ಜೊತೆ ಬಂದಿರುತ್ತಾರೆ. ಹಾಯ್ ರಘು, ಏನಿವತ್ತು ಫ್ಯಾಮಿಲಿ ಪೂರ್ತಿ ಇಲ್ಲೇ ಇದ್ದೀರಾ? ಹಾಯ್ ಸೂರ್ಯ, ಬಾ, ಸ್ವಲ್ಪ ಫ್ರೀ ಇದ್ದೆ, ಅದಕ್ಕೆ ಎಲ್ಲರನ್ನೂ ಊಟಕ್ಕೆ ಕರೆದುಕೊಂಡು ಬಂದೆ. ನೀವು ಬಂದಿದ್ದು ಒಳ್ಳೇದೇ ಆಯಿತು, ಬನ್ನಿ ಊಟ ಮಾಡೋಣ ಅಂದಾಗ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂರುತ್ತಾರೆ. ಆಗ ಕಾರ್ತಿ, ಏನು ಮಗ ಸಮಾಚಾರ ಅಂತ ಅವನ ಗೆಳೆಯ ಕಿರಣ್ನ ಕೇಳಿದಾಗ, ಏನಿಲ್ಲ ಮಗ, ನೀನೇ ಹೇಳಬೇಕು. ಮತ್ತೆ ಕಾರ್ತಿ, ಏನು ನಮ್ಮ ಚಿನ್ನು ಸುಮ್ಮನೆ ಇದ್ದಾಳೆ ಅಂತ ಶುಕ್ಲಾ ಬಗ್ಗೆ ವಿಚಾರಿಸಿದ.
ರಘು ಅವರ ಒಬ್ಬಳೆ ಮಗಳು ಶುಕ್ಲಾ, ಕಿರಣ್ ತಂಗಿ. ಅವರ ಮನೆಗೆ ಇವಳೇ ದೇವತೆ. ಅದಕ್ಕೆ ಅವಳನ್ನು ಮುದ್ದಾಗಿ ನೋಡಿಕೊಂಡಿದ್ದರು ಅವರ ತಾಯಿ ನವ್ಯ ಅವರು. ಅವಳು ಯಾಕೆ ಸುಮ್ಮನೆ ಇದ್ದಾಳೆ ಅಂತ ನಿನಗೆ ಗೊತ್ತಿಲ್ವಾ ಅಂದಾಗ ಅವಳು ಸುಮ್ಮನೆ ಇಲ್ಲ, ಕೋಪದಲ್ಲಿ ಇದ್ದಾಳೆ ಅಂತ ಗೊತ್ತಾಯ್ತು. ಯಾಕಂದರೆ 2 ದಿನದ ಹಿಂದೆ ಹುಟ್ಟುಹಬ್ಬಕ್ಕೆ ಅಂತ ಅವಳು ಕಾರ್ತಿಗೆ ಕಾಲ್ ಮಾಡಿದ್ದಳು. ಆದರೆ ಕಾರ್ತಿ ಕೆಲಸದ ಒತ್ತಡದಿಂದ ಫೋನ್ ಪಿಕ್ ಮಾಡಿರಲಿಲ್ಲ. ಆಮೇಲೆ ಕಾಲ್ ಮಾಡೋಣ ಅಂದುಕೊಂಡ. ಅದೇ ಸಮಯಕ್ಕೆ ಕೀರ್ತಿ ಬೈಕ್ ಕೆಟ್ಟು ಹೋಗಿದೆ ಅಂತ ಕಾಲ್ ಮಾಡಿದಾಗ ಶುಕ್ಲಾ ಫೋನ್ ಮಾಡಿದ್ದು ಮರೆತು ಬಿಟ್ಟಿರುತ್ತಾನೆ. ಅದಕ್ಕೆ ಮೇಡಮ್ ಅವರು ಕೋಪದಲ್ಲಿ ಇದ್ದಾರೆ ಅಂತ ತಿಳಿದು ಅವಳ ಬಳಿ ಕ್ಷಮೆ ಕೇಳಿ ಅವಳ ಮುಖದಲ್ಲಿ ನಗು ಮೂಡಿಸುವಲ್ಲಿ ಕೊನೆಗೂ ಯಶಸ್ವಿಯಾಗುತ್ತಾನೆ. ಎಲ್ಲರೂ ಒಟ್ಟಿಗೆ ಹರಟೆ ಹೊಡೆಯುತ್ತಾ ಸಮಯ ಕಳೆಯುತ್ತಾರೆ. ಆಗ ಸೂರ್ಯ ಅವರು, ಹೇಗೂ ನಾಳೆ ನಾಡಿದ್ದು ನಾವು ಫ್ರೀ ಇದ್ದೀವಿ, ನೀವು ಫ್ರೀ ಇದ್ದರೆ ಎಲ್ಲಿಗಾದರೂ ಟ್ರಿಪ್ ಹೋಗಿ ಬರಬಹುದು ಅಂದಾಗ ಚಿನ್ನು ಅಂದರೆ ಶುಕ್ಲಾ, ವಾವ್ ಸೂಪರ್ ಅಂಕಲ್, ನಾವು ಬರ್ತೀವಿ ಅಂತಾಳೆ. ಆಗ ಸೂರ್ಯ ಅವರು ರಘು ಅವರನ್ನು ನೋಡಿದಾಗ, ರಘು ನನ್ನ ಯಾಕಪ್ಪ ನೋಡ್ತೀಯಾ, ನನ್ನ ಮಗಳು ಒಪ್ಪಿಗೆ ಕೊಟ್ಟರೆ ಸಾಕು, ನಾವು ಬರ್ತೀವಿ ಹೋಗೋಣ ಅಂತ ಹೇಳಿ ಎಲ್ಲರೂ ಮಂಗಳೂರಿಗೆ ಹೋಗಲು ನಿರ್ಧರಿಸುತ್ತಾರೆ. ಪ್ಲಾನ್ ಅಂತೆ ಎಲ್ಲರೂ ಒಟ್ಟಿಗೆ ಒಂದು ಇನೋವಾ, ಇನ್ನೊಂದು ಶಿಫ್ಟ್ ಕಾರಲ್ಲಿ ಹೊರಡುತ್ತಾರೆ. ಇನೋವಾದಲ್ಲಿ ಸೂರ್ಯ, ರಾಜೇಶ್, ರಘು ಮತ್ತು ಅವರ ಪತ್ನಿಯರು. ಕಾರ್ತಿಕ್, ಕಿರಣ್, ಶುಕ್ಲಾ ಮತ್ತು ಕೀರ್ತಿ ಶಿಫ್ಟ್ ಕಾರ್ನಲ್ಲಿ ಬಾಲ್ಯ ಸ್ನೇಹಿತರು ಆದ್ದರಿಂದ ಒಟ್ಟಿಗೆ ಹರಟೆ ಹೊಡೆಯುತ್ತಾ ಮಂಗಳೂರು ತಲುಪುತ್ತಾರೆ. ಒಂದಾಗಿ ಇರುವ ಈ ಸ್ನೇಹಕ್ಕೆ ಕೊಳ್ಳಿ ಹಿಡಲು ವಿಧಿ ಕಾಯುತ್ತಾ ಕುಳಿತಿರುವಂತೆ ಅಸ್ಸಾಂನಿಂದ ಆ 7 ಜನರ ಗ್ಯಾಂಗ್ ಗಾಂಜಾ ಮಾರಲು ಮಂಗಳೂರಿನ ಹೆಸರಾಂತ ಜನಪ್ರಿಯ ರೆಸಾರ್ಟ್ಗೆ ಬಂದಿರುತ್ತಾರೆ. ಸುತ್ತ ಪರಿಸರ ವಾತಾವರಣ ಕಾಡಿನಂತೆ ದಟ್ಟವಾಗಿರುತ್ತದೆ. ಅಲ್ಲಿಗೇನೆ ನಮ್ಮ ರಾಜೇಶ್ ಅವರು ಕೂಡ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಸುತ್ತಮುತ್ತಲಿನ ಪರಿಸರ ವಾತಾವರಣ ಎಲ್ಲರಿಗೂ ಇಷ್ಟವಾಗುತ್ತದೆ. ಎಲ್ಲರೂ ಹರಟೆ ಹೊಡೆಯುತ್ತಾ ಪಕ್ಕದಲ್ಲಿ ಇದ್ದ ಬೀಚ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ದಿನ ಕಳೆಯುತ್ತಾರೆ. ಹೆಂಗಸರು ಅಂದರೆ ಶಾಂತ, ಅನುಪಮ ಮತ್ತು ನವ್ಯ ಆ ಮನೆ ಈ ಮನೆ ಬಗ್ಗೆ ಮಾತಾಡುತ್ತಾ ಸಮಯ ಸಾಗಿಸಿದ್ದರೆ, ಗಂಡಸರು ರಾಜೇಶ್, ಸೂರ್ಯ ಮತ್ತು ರಘು ಅವರು ಬಿಸ್ನೆಸ್ ಬಗ್ಗೆ ಮಾತಾಡುತ್ತಾ ಡ್ರಿಂಕ್ಸ್ ಮಾಡುತ್ತಾ ಇದ್ದರೆ, ಕೀರ್ತಿ, ಶುಕ್ಲಾ, ಕಿರಣ್ ಮತ್ತು ಕಾರ್ತಿ ಬೀಚ್ ಪಕ್ಕ ಮಾತಾಡುತ್ತಾ ಕುಳಿತಿರುತ್ತಾರೆ. ಆದರೆ ಕಾರ್ತಿಗೆ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇದ್ದರಿಂದ ಅವನು ಕೂಡ ಅವರ ಜೊತೆ ಮಾತನಾಡುತ್ತಲೇ ಆಗಲೇ 3 ಬಿಯರ್ ಮುಗಿಸಿದ್ದ. ಟ್ರಿಪ್ ಚೆನ್ನಾಗೇ ಇತ್ತು, ಆದರೆ ಸ್ವಲ್ಪ ಸಮಯ ಅಷ್ಟೇ. ಆಗ ಕೀರ್ತಿ, ರಾಜ್ ಸಾಕು, ಎಷ್ಟು ಅಂತ ಡ್ರಿಂಕ್ ಮಾಡ್ತೀಯಾ? ಆಯ್ತು ಗೊಂಬೆ, ಇದೇ ಲಾಸ್ಟ್, ಸರಿನಾ? ನಿನ್ನಿಷ್ಟ, ಯಾವತ್ತಾದರೂ ನನ್ನ ಮಾತು ಕೇಳಿದ್ದೀಯಾ? ಏನಾದರೂ ಮಾಡ್ಕೋ ಅಂತ ಹೇಳಿ ಹೊರಟಳು. ಅವಳನ್ನು ಸಮಾಧಾನ ಮಾಡೋ ಸ್ಥಿತಿಯಲ್ಲಿ ನಮ್ಮ ಕಾರ್ತಿ ಇರಲಿಲ್ಲ. ಆಗ ಅವಳನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬರಲು ಶುಕ್ಲಾ ಮತ್ತು ಕಿರಣ್ ಅವಳ ಹಿಂದೇನೆ ಹೋದರು, ಕಾರ್ತಿ ಒಬ್ಬನೇ ಬಿಟ್ಟು. ಆಗ ಶುಕ್ಲಾ, ಕೀರ್ತಿ ನಿಂತ್ಕೋ, ಯಾಕಷ್ಟು ಕೋಪ? ಅವನೇನಾದರೂ ಮಾಡ್ಕೊಳ್ಳಿ, ನಮಗೇಕೆ? ಅವನು ಡ್ರಿಂಕ್ ಮಾಡಿದ್ರೆ ನಿನಗ್ಯಾಕೆ ಕೋಪ? ಕೀರ್ತಿ ಉತ್ತರ ಕೊಡುವಷ್ಟರಲ್ಲಿ ಅಲ್ಲಿಗೆ ಕಿರಣ್ ಬಂದ. ಏನು ಹುಡುಗಿರು, ಟೈಮ್ ಸಿಕ್ಕರೆ ಸಾಕು ಹರಟೆ ಹೊಡೆಯುತ್ತಾ ನಿಂತು ಬಿಡ್ತೀರಾ, ಬನ್ನಿ ಅಪ್ಪ ಅಮ್ಮ ಹತ್ತಿರ ಹೋಗೋಣ ಅಂತ ಹೇಳಿ ಮೂವರು ಹೋಗುವಾಗ ಬೀಚಿಂದ ಸ್ವಲ್ಪ ದೂರ ಸುತ್ತಮುತ್ತ ಕಾಡಿನಂತೆ ದಾರಿ ನಡೆದುಕೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಬರುವ ಮೆಟ್ಟಲುಗಳ ಮೇಲೆ ಸ್ವಲ್ಪ ಅಂದರೆ 7 ಜನ ಡ್ರಿಂಕ್ ಮಾಡುತ್ತಾ ಕುಳಿತಿರುತ್ತಾರೆ. ಅವರನ್ನು ದಾಟಿ ಹೋಗಬೇಕಾದ್ರೆ ಅವರು ಕೀರ್ತಿ, ಶುಕ್ಲಾನ ನೋಡಿ ಏನೇನೋ ಮಾತಾಡಿಕೊಳ್ಳುತ್ತಾರೆ. ಅದು ಏನು ಅಂತ ಇವರಿಗೆ ಅರ್ಥ ಆಗಲ್ಲ. ಯಾಕಂದರೆ ಅವರು ಮಾತಾಡಿದ್ದು ಅಸ್ಸಾಂ ಭಾಷೆ. ಅದಕ್ಕೆ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಬಂದು ರೂಮ್ ತಲುಪಿದ್ದರು. ಆಗಲೇ ಶುಕ್ಲಾಗೆ ನೆನಪು ಬಂದಿದ್ದು. ಬರುವಾಗ ಅವಳ ಮೊಬೈಲ್ ಅಲ್ಲೇ ಬೀಚ್ ಹತ್ತಿರ ಬಿಟ್ಟು ಬಂದಿದ್ದು. ಮತ್ತೆ ಅಷ್ಟು ದೂರ ಹೋಗ್ಬೇಕಾ ಅಂತ ಅವಳಿಗೆ ಅವಳನ್ನೇ ಬೈದುಕೊಳ್ಳುತ್ತಾ ಬರುವಾಗ ಕಿರಣ್ ಅಡ್ಡ ಸಿಕ್ಕ. ಇಲ್ಲಿಗೆ ಮೊಬೈಲ್ ಕಾರ್ತಿ ಇರೋ ಜಾಗದಲ್ಲೇ ಬಿಟ್ಟು ಬಂದೆ, ಹೋಗಿ ತಗೊಂಡು ಬರ್ತೀನಿ ಅಂದಾಗ, ಇರೋ ನಾನು ಬರ್ತೀನಿ ಅನ್ನುತ್ತಾನೆ. ಅದೇ ಸಮಯಕ್ಕೆ ರಘು ಅವರು, ಲೋ ಮಗನೇ, ನನ್ನ ಮೊಬೈಲ್ ರೂಮ್ ಒಳಗೆ ಚಾರ್ಜ್ ಹಾಕಿದ್ದೀನಿ, ತಗೊಂಡ್ ಬಾ ಅಂದಾಗ, ಶುಕ್ಲಾ ನಾನು ಹೋಗಿರ್ತೀನಿ, ನೀನು ಬಾ ಅಂತ ಹೇಳಿ ಹೋಗುತ್ತಾಳೆ. ಶುಕ್ಲಾ ಒಬ್ಬಳೆ ಮೆಟ್ಟಿಲು ಇಳಿದು ಹೋಗುವಾಗ ಅವಳನ್ನು ಯಾರೋ ಹಿಂದಿನಿಂದ 4 ಕೈಗಳು ಬಂದು ಹಿಡಿಯುತ್ತವೆ. ಮತ್ತೊಂದು ಕೈ ಅವಳ ಬಾಯನ್ನು ಮುಚ್ಚುತ್ತದೆ. ಇನ್ನೆರಡು ಕೈ
ಅವಳ ಕಾಲನ್ನು ಹಿಡಿದು ಎತ್ತುಕೊಂಡು ಹೋಗುತ್ತದೆ. ಅವಳ ಕಣ್ಣಿಗೆ ಕಾರ್ತಿ ಸ್ವಲ್ಪ ದೂರದಲ್ಲೇ ಕಾಣಿಸ್ತಾ ಇರ್ತಾನೆ. ಆದರೆ ಕಾರ್ತಿ ಆಗಲೇ 4 ಬಿಯರ್ ಖಾಲಿ ಮಾಡಿ ಮತ್ತೊಂದು ಕೈಗೆ ತಗೊಂಡಿರ್ತಾನೆ. ಶುಕ್ಲ ಎಷ್ಟೇ ಸಾರಿ ಕೂಗಲು ಪ್ರಯತ್ನಿಸಿದರೂ ಸಾಧ್ಯವೇ ಆಗಲಿಲ್ಲ. ಆದರೆ ಅವಳನ್ನು ಎತ್ತುಕೊಂಡು ಹೋಗೋ ಸಮಯದಲ್ಲಿ ಒಬ್ಬನ ಕೈಯಲ್ಲಿ ಇದ್ದ ಬಿಯರ್ ಬಾಟಲ್ ಜಾರಿ ಕೆಳಗೆ ಬೀಳುತ್ತದೆ. ಕಾರ್ತಿ ತಲೆ ಎತ್ತಿ ನೋಡುವಷ್ಟರಲ್ಲಿ ಯಾರೂ ಕಾಣುವುದಿಲ್ಲ. ಆದರೂ ಅನುಮಾನ ಬಂದು ಕೈಯಲ್ಲಿ ಬಿಯರ್ ಬಾಟಲ್ ಹಿಡಿದುಕೊಂಡು ಆಗಾಗ ಬಾಯಿಗೆ ಬಿಟ್ಟುಕೊಳ್ಳುತ್ತಾ ಆ ಸ್ಥಳಕ್ಕೆ ಬಂದಾಗ ಅಲ್ಲಿ ಒಂದು ಬಿಯರ್ ಬಾಟಲ್ ಹೊಡೆದು ಕೆಳಗೆ ಬಿದ್ದಿರುವುದು ಕಾಣುತ್ತದೆ. ಯಾವನ ಕುಡುಕ ನನ್ನ ಮಗ ಬಾಟಲ್ ಹೊಡೆದು ಹಾಕಿದ್ದಾನೆ ಅಂದುಕೊಂಡು ರೂಮ್ಗೆ ಹೋಗಲು ಒಂದು ಹೆಜ್ಜೆ ಮುಂದಿಟ್ಟು ಮತ್ತೆ ಏನೋ ಅನುಮಾನ ಬಂದು ಆ ಬಾಟಲ್ ಬಿದ್ದಿರೋ ಜಾಗನ ಮತ್ತೆ ನೋಡಿದಾಗ ಅಲ್ಲಿ ಬಳೆಗಳು ಕಾಣುತ್ತವೆ. ಅದು ಶುಕ್ಲಾದು ಅಂತ ಅವನಿಗೆ ತಿಳಿಯಲು ಬಲು ಸಮಯ ಬೇಕಾಗಿರಲಿಲ್ಲ. ಯಾಕಂದ್ರೆ ಟ್ರಿಪ್ಗೆ ಬರೋ ದಾರಿಯಲ್ಲಿ ಅವನೇ ಒಂದು ದೇವಸ್ಥಾನದ ಹತ್ತಿರ ಕೀರ್ತಿಗೆ ಹಸಿರು ಕಲರ್ ಮತ್ತು ಶುಕ್ಲಾಗೆ ಕೆಂಪು ಕಲರ್ ಬಳೆ ತೆಗೆದುಕೊಟ್ಟಿದ್ದ. ಇಲ್ಲಿ ಏನೋ ನಡೆದಿದೆ ಅಂದುಕೊಂಡು ಸುತ್ತಲೂ ಒಂದು ರೌಂಡ್ ಬರೋಣ ಅಂದುಕೊಂಡು ಅಲ್ಲೇ ಇದ್ದ ಮತ್ತೊಂದು ಕಾಲು ದಾರಿಯಲ್ಲಿ ಹೆಜ್ಜೆ ಇಟ್ಟ. ಇತ್ತ ಶುಕ್ಲಾಳನ್ನು ಎತ್ತಿಕೊಂಡು ಬಂದ ಈ ನರಹಂತಕರು ಅವಳನ್ನು ಕೆಳಗೆ ಹಾಕಿ ಸುತ್ತಲೂ ನಿಂತರು. ಅವರನ್ನು ಕಂಡು ಶುಕ್ಲ ಹಾಗೆ ಭಯದಲ್ಲಿ ಮುಳುಗಿ ಹೋಗಿದ್ದಳು. ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ಕೈ ಮುಗಿದು ಪ್ಲೀಸ್ ನನ್ನ ಬಿಟ್ಟು ಬಿಡಿ ಅಂದ್ರೂ ಆ ಪಾಪಿಗಳು ನಗುತ್ತಾ ಅಸ್ಸಾಂ ಭಾಷೆಯಲ್ಲಿ ಏನೇನೋ ಹೇಳುತ್ತಿದ್ದರು. ಕೊನೆಗೆ ಒಬ್ಬ ಆಗಾಗ ಕರ್ನಾಟಕಕ್ಕೆ ಬಂದು ಹೋಗುತ್ತಿದ್ದರಿಂದ ಅವರ ಕೆಲಸಕ್ಕೆ ಸಹಾಯ ಆಗಲಿ ಅಂತ ಅವರು ಕೂಡ ಕನ್ನಡ ಕಲ್ತಿದ್ದರು. ನೀನೇ ಹೇಳು ಯಾನ್ ಮೊದಲು ಅಂತ. ಶುಕ್ಲ ನಡುಗುತ್ತಲೇ ಯಾವುದಕ್ಕೆ ಮೊದಲು ಅಂದಾಗ ಮತ್ತೊಬ್ಬ ನಗುತ್ತಾ ಯಾವುದಕ್ಕೆ ಅಂತ ಕೇಳುತ್ತಿದ್ದಾಳೆ. ಅವಳ ಹಿಂದೆ ಇದ್ದವನಿಗೆ ಹೇಳು ಅಂದಾಗ ಅವಳ ಹಿಂದೆ ಇದ್ದ ಒಬ್ಬ ಅವಳ ಹಾಕಿದ್ದ ಬಟ್ಟೆಯನ್ನು ಒಂದೇ ಸಾರಿ ಹಿಂದಿನಿಂದ ಅರಿದ. ಆ ಕ್ಷಣ ಎಂಥ ಹೆಣ್ಣೆ ಆಗಲಿ ಸತ್ತು ಬದುಕುತ್ತಾಳೆ ಅನ್ನಬಹುದು. ಆ ಕ್ರೂರಿಗಳಿಗೆ ಹೆಣ್ಣಿನ ಬೆಲೆ ಎಲ್ಲಿ ತಾನೇ ಗೊತ್ತಾಗಬೇಕು. ಶುಕ್ಲ ಅವಳ ಎರಡೂ ಕೈನಿಂದ ಅವಳ ಬೆನ್ನನ್ನು ಮುಚ್ಚಿಕೊಳ್ಳಲು ಪ್ರಯತ್ನ ಪಟ್ಟಳು. ಅದರ ಜೊತೆ ಜೋರಾಗಿ ಹೆಲ್ಪ್ ಮೀ ಅಂತ ಬಾಯಿ ಕಿತ್ತೋಗೋ ಥರ ಅರಚಲು ಶುರು ಮಾಡಿದ್ದಳು. ಆ ಕಾಡಿನಂಥ ಜಾಗದಲ್ಲಿ ಪಕ್ಕದಲ್ಲೇ ಬೀಚ್, ಅದರ ಅಲೆಗಳ ಸದ್ದಿಗೆ ಯಾರಿಗೆ ತಾನೇ ಕೇಳಿಸುತ್ತೆ. ಇನ್ನೂ ಬಿಟ್ರೆ ಇನ್ನೂ ಕಿರ್ಚುತ್ತಾ ಇರ್ತಾಳೆ ಅಂತ ಒಬ್ಬ ಅವಳ ಮುಂದೆ ಕೂತು ಅವಳ ಕಾಲನ್ನು ಬೇರ್ಪಡಿಸಲು ಪ್ರಯತ್ನಿಸಿದ. ಅವನಿಗೆ ವಿರೋಧಪಡಿಸಲು ಮುಂದಾದಳು. ಎಂಥ ಹೆಣ್ಣೆ ಆಗಲಿ ಅವಳ ಪ್ರಾಣಕ್ಕೆ ಬೆಲೆ ಕೊಡ್ತಾಳೋ ಇಲ್ಲೋ ಗೊತ್ತಿಲ್ಲ. ಅವಳ ಶೀಲ ಉಳಿಸಿಕೊಳ್ಳೋಕ್ಕೆ ಪ್ರಾಣನೇ ಕೊಡ್ತಾಳೆ. ತನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಳು ನಮ್ಮ ಶುಕ್ಲ. ಆದರೆ ಅವರ 14 ಕೈಗಳ ಮುಂದೆ ಇವಳ 2 ಕೈಗಳು ಸೋತಿದ್ದವು. ಶುಕ್ಲ ತನ್ನ ಜೀವನದ ಆಸೆಯನ್ನೇ ಮರೆತು ತನ್ನ ಜೀವನ ಮುಗೀತು. ನಾಯಿ ಮುಟ್ಟಿದ ಮಡಕೆ. ಇನ್ನು ಅವರಿಗೆ ವಿರೋಧಪಡಿಸಲು ನನ್ನ ಹತ್ತಿರ ಇನ್ನೂ ಶಕ್ತಿ ಉಳಿದಿಲ್ಲ ಅಂತ ಅಳಲು ಶುರು ಮಾಡಿದ್ದಳು. ಅವಳನ್ನು ಅನುಭವಿಸಲು ನಾನ್ ಮುಂದು ಅಂತ ಅವರವರೇ ಕಿತ್ತಾಡುತ್ತಾ ಅವಳ ಮೇಲೆ ಒಬ್ಬ ನಾನೇ ಮೊದಲು ಅಂತ ಒಮ್ಮೆಲೆ ಅವಳ ಮೇಲೆ ಬಿದ್ದ. ಅದೇ ಸಮಯಕ್ಕೆ ಅವನ ಹಿಂದೆ ನಿಂತು ಮೊಬೈಲಲ್ಲಿ ಸೆರೆ ಹಿಡಿಯುತ್ತಾ ನಿಂತಿದ್ದವನ ತಲೆಗೆ ಬಿಯರ್ ಬಾಟಲ್ ಬಂದು ಅಪ್ಪಳಿಸಿತು. ಬಾಟಲ್ ಚೂರು ಚೂರು ಆಗಿ ಕೆಳಗೆ ಬಿದ್ದವು. ಹೊಡೆಸಿಕೊಂಡವನು ಕೂಡ ಆ ಬಾಟಲ್ ಚೂರು ಜೊತೆ ಕೆಳಗೆ ಬಿದ್ದು ತಲೆ ಹಿಡಿದು ಒದ್ದಾಡುತ್ತಿದ್ದ. ಅವಳ ಮೇಲೆ ಬಿದ್ದವನು ಕೂಡ ಒಂದು ಕ್ಷಣ ಎದ್ದ. ಎಲ್ಲರೂ ಆ ಕಡೆ ತಿರುಗಿದ್ದರು. ಶುಕ್ಲಾಳು ಆ ಕಡೆಗೆ ನೋಡಿದ್ದಳು. ಒಡೆದು ಹೋಗಿದ್ದ ಬಿಯರ್ ಬಾಟಲ್ ಹಿಡಿದು ಕಣ್ಣುಗಳಲ್ಲಿ ರೋಷ ತುಂಬಿಕೊಂಡು ಕೈಮುಷ್ಟಿಗಳು ಬಿಗಿಯಾಗಿ ಹಿಡಿದುಕೊಂಡು ಹಲ್ಲುಗಳು ಕಡಿಯುತ್ತಾ ಉಗ್ರ ರೂಪವಾಗಿ ನಿಂತಿದ್ದ ನಮ್ಮ ಕಾರ್ತಿ, ಬೇಟೆ ಕಾರ್ತಿ. ಅವನನ್ನು ನೋಡುತ್ತಿದ್ದಂತೆ ಶುಕ್ಲಾಗೆ ಹೋದ ಜೀವ ಬಂದಂತೆ ಆಗಿತ್ತು. ಅವಳ ಕೆನ್ನೆಯಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಅವಳ ಅಳಲು ಇನ್ನೂ ಹೆಚ್ಚಾಯಿತು. ಎದ್ದು ಓಡಿ ಹೋಗಿ ಅವನನ್ನು ತಬ್ಬಿಕೊಂಡಳು. ಉಳಿದಿದ್ದ 6 ಜನರನ್ನೇ ನೋಡುತ್ತಾ ಕೋಪದಿಂದ ಅವಳನ್ನು ಪಕ್ಕಕ್ಕೆ ನಿಲ್ಲಿಸಿ ಅವಳಿಗೆ ಅವನು ಹಾಕಿದ್ದ ಶರ್ಟ್ ಬಿಚ್ಚಿಕೊಟ್ಟ. ಕಾರ್ತಿ ಬಿಚ್ಚಿಕೊಟ್ಟ ಶರ್ಟನ್ನು ಆತುರವಾಗಿ ಹಾಕ್ಕೊಂಡಳು ಶುಕ್ಲ. ಆದರೆ ಮುಂದೆ ಬಟನ್ ಹಾಕಲಿಲ್ಲ. 6 ಜನ ಒಂದು ಕಡೆ, ಕಾರ್ತಿ ಒಂದು ಕಡೆ. ಆ 6 ಜನರು ಇವರನ್ನು ಉಳಿಸಬಾರದು ಅಂತ ಅವರವರು ಮಾತಾಡಿ ಒಬ್ಬ ಕಾರ್ತಿಯನ್ನು ಹೊಡೆಯಲು ಮುಂದೆ ಬಂದ. ಅದೇ ಸಮಯಕ್ಕೆ ಕಾರ್ತಿ ಕೈಯಲ್ಲಿ ಇನ್ನೂ ಹೊಡೆದ ಬಿಯರ್ ಬಾಟಲ್ ಭಾಗವನ್ನು ಬೆರುಸಾಗಿ ಅವನಿಗೆ ಎಸೆದ.
ಕಾರ್ತಿ ಎಸೆದ ರಭಸಕ್ಕೆ ಮುಂದೆ ಬರುತ್ತಿದ್ದ ಅವನಿಗೆ ಸರಿಯಾಗಿ ಬಡಿಯಿತು. ಅವನ ಹಣೆಯಿಂದ ರಕ್ತ ಚಿಮ್ಮಲು ಶುರು ಆಯಿತು. ಅವನ ಕಡೆಯ ಇಬ್ಬರು ಅವನ ಹತ್ತಿರಕ್ಕೆ ಓಡಿ ಬಂದರು. ಇನ್ನು ಉಳಿದ ಮೂವರು ಓಡಿ ಬಂದು ಕಾರ್ತಿನನ್ನು ಗಟ್ಟಿಯಾಗಿ ಹಿಡಿದು ನಿಂತರು. ಒಬ್ಬ ಹಿಂದಿನಿಂದ ಕಾರ್ತಿಯ ಕೊರಳನ್ನು ಹಿಡಿದಿದ್ದ, ಮತ್ತೊಬ್ಬ ಕಾರ್ತಿಯ ಹೊಟ್ಟೆ ಭಾಗವನ್ನು ಹಿಡಿದಿದ್ದ, ಇನ್ನೊಬ್ಬ ಕಾರ್ತಿಯ ಕುತ್ತಿಗೆಯನ್ನು ಹಿಸುಕುವ ರೀತಿ ಹಿಡಿದು ನಿಂತಿದ್ದರು. ಕಾರ್ತಿ ಅಲುಗಾಡುವುದಕ್ಕೆ ಸಾಧ್ಯವೇ ಆಗದಂತೆ. ಪಾಪ, ಅವರಿಗೆ ಗೊತ್ತಿರಲಿಲ್ಲ ಅವನು ಬೇಟೆ ಕಾರ್ತಿ ಅಂತ. ಕಾರ್ತಿ ಒಂದು ಕ್ಷಣ ಕೂಡ ಹೆದರಲಿಲ್ಲ. ಆ ಮೂವರು ಹಿಡಿದಿದ್ದರು. ರೋಷದಿಂದಾನೇ ಕುದಿಯುತ್ತಿದ್ದ ಅವನು ಕಲಿತಿದ್ದ ಕರಾಟೆ ಟೆಕ್ನಿಕ್ನಿಂದ ಅವನ ಹೊಟ್ಟೆ ಹಿಡಿದಿದ್ದ ಎರಡೂ ಕೈಗಳನ್ನು ಬೇರ್ಪಡಿಸಿ ಒಂದು ಕೈಗೆ ಇವನ ಎಡಕೈ ಅಡ್ಡ ತಂದು ಸಲೀಸಾಗಿ ನುಲುಚಿದ. ಕೂಡಲೇ ಕಾರ್ತಿಯ ಹೊಟ್ಟೆ ಬಿಟ್ಟು ಕೈ ಹಿಡಿದುಕೊಂಡು ಒದ್ದಾಡಲು ಶುರು ಮಾಡಿದ್ದ. ಇನ್ನು ಇಬ್ಬರು, ಒಬ್ಬ ಮುಂದಿನಿಂದ ಕುತ್ತಿಗೆ, ಇನ್ನೊಬ್ಬ ಹಿಂದಿನಿಂದ ಕೊರಳನ್ನು ಬಳಸಿ ಗಟ್ಟಿಯಾಗಿ ಹಿಡಿದು ನಿಂತಿದ್ದರು. ಕಾರ್ತಿ ಮುಂದೆಯಿಂದ ಹಿಡಿದು ನಿಂತಿದ್ದ ವ್ಯಕ್ತಿಯ ಕೈಯನ್ನು ಪಕ್ಕಕ್ಕೆ ಸರಿಸಿ ತಲೆಯಿಂದ ಅವನ ಮೂಗಿಗೆ ಡಿಚ್ಚಿ ಹೊಡೆದ. ಮುಂದೆ ಇದ್ದ ವ್ಯಕ್ತಿ ಕಾರ್ತಿನ ಬಿಟ್ಟು ಅವನ ಮೂಗು ಹಿಡಿದುಕೊಂಡ. ಅದೇ ಸಮಯಕ್ಕೆ ಕಾರ್ತಿ ತನ್ನ ಬಲಿಷ್ಠ ಕಾಲಿನಿಂದ ಮುಂದೆ ಇದ್ದ ವ್ಯಕ್ತಿಯ ಎದೆಗೆ ಒದ್ದರ ಬಸಕ್ಕೆ ಅವನು ಅಲ್ಲೇ ಇದ್ದ ಮರಕ್ಕೆ ಹೊಡೆದುಕೊಂಡು ಕೆಳಗೆ ಬಿದ್ದ. ಹಿಂದೆ ಹಿಡಿದಿದ್ದ ವ್ಯಕ್ತಿಗೂ ಹಾಗೆ ಮಾಡಿದ್ದ ಕಾರ್ತಿ. ತನ್ನ ತಲೆ ಮುಂದೆ ತಂದು ಜೋರಾಗಿ ಹಿಂದೆ ಇದ್ದ ವ್ಯಕ್ತಿಗೆ ಹೊಡೆದ ರಭಸಕ್ಕೆ ಹಿಂದೆ ಇದ್ದ ವ್ಯಕ್ತಿ ಅವನ ಕೈ ಸಡಿಲವಾಗಿ 2 ಹೆಜ್ಜೆ ಹಿಂದೆ ಇಟ್ಟ. ಅದೇ ಸರಿಯಾದ ಸಮಯ ಅಂದುಕೊಂಡು ಆ ವ್ಯಕ್ತಿಯ ಕುತ್ತಿಗೆ ಹಿಡಿದು ಅಲ್ಲೇ ಇದ್ದ ಮರಕ್ಕೆ ಹೊಡೆಸಿದ. ಅವನು ತಲೆ ಹಿಡಿದುಕೊಂಡು ಕೆಳಗೆ ಬಿದ್ದ. ಅವನನ್ನು ಅಲ್ಲಿಗೇನೆ ಬಿಟ್ಟು ಬೇರೊಬ್ಬರನ್ನ ಬೇಟೆಯಾಡಲು ಹಿಂದಿರುಗಿದ. ಆಗ ಗ್ಲಾಸ್ ಬಡಿದು ತಲೆ ಹಿಡಿದುಕೊಂಡವನ ಹತ್ತಿರ ಇದ್ದ ಇನ್ನಿಬ್ಬರು ಈ ಇಬ್ಬರನ್ನು ಬಿಡಲೇಬಾರದು ಅಂದುಕೊಂಡು ಒಬ್ಬ ಕಾರ್ತಿ ಜೊತೆ ಹೊಡೆದಾಡುವುದಕ್ಕೆ ಬಂದರೆ ಇನ್ನೊಬ್ಬ ಶುಕ್ಲಾಳನ್ನು ಮುಗಿಸಲು ಮುಂದಾದ. ಕಾರ್ತಿ ಅವನ ಜೊತೆ ಹೊಡೆದಾಡುವುದಕ್ಕೆ ಬಂದವನಿಗೆ ಸಮಯ ಕೂಡ ಕೊಡದೆ ಅವನಿಗೆ ಜಾಡ್ಸಿ ಎದೆಗೆ ಹೊದ್ದ. ಅವನು ಸ್ವಲ್ಪ ದೂರ ಹೋಗಿ ಬಿದ್ದಿದ್ದ. ಶುಕ್ಲಾಳ ತಲೆ ಕೂದಲನ್ನು ಯಾರೋ ಹಿಡಿದಂತೆ ಆಯಿತು. ಆ ನೋವಿಗೆ ಶುಕ್ಲಾ ಅಮ್ಮ ಅಂತ ಕಿರ್ಚಿದಳು. ಕಾರ್ತಿ ಶುಕ್ಲಾಳನ್ನು ಕಾಪಾಡಲು ಅವಳ ಹತ್ತಿರಕ್ಕೆ ಬರುವಷ್ಟರಲ್ಲಿ ಶುಕ್ಲಾಳನ್ನು ಮುಗಿಸಲು ಬಂದವನು ಚಾಕು ತೆಗೆದು ಅವಳ ಹೊಟ್ಟೆಗೆ ಇನ್ನೇನು ಚುಚ್ಚಬೇಕು. ಅಷ್ಟರಲ್ಲಿ ಕಾರ್ತಿ ಶುಕ್ಲಾಳನ್ನು ಹಿಂದಿನಿಂದ ಬಂದು ಪಕ್ಕಕ್ಕೆ ಎಳೆದ. ಶುಕ್ಲಾಗೆ ಚುಚ್ಚಬೇಕಿದ್ದ ಚಾಕು ಕಾರ್ತಿಯ ಎದೆಗೆ ಚುಚ್ಚಿತ್ತು. ಪೂರ್ಣ ಪ್ರಮಾಣದಲ್ಲಿ ದೇಹಕ್ಕೆ ಇಳಿದಿರಲಿಲ್ಲ. ಶುಕ್ಲಾ ಜೋರಾಗಿ ಕಾರ್ತಿ ಅಂತ ಕಿರುಚಿದಳು. ಆದರೆ ಕಾರ್ತಿ ಒಂದು ಚೂರು ಅಲುಗಾಡಲಿಲ್ಲ. ಎದೆಯಲ್ಲಿ ಚಾಕು ಇದ್ದರೂ ಅವನ ಗತ್ತು ಕೋಪ ಕಡಿಮೆ ಆಗಲಿಲ್ಲ. ಚಾಕು ಚುಚ್ಚಿದವನಿಗೆ ಅವನ ಕಾಲರ್ ಹಿಡಿದು ತನ್ನ ಮುಷ್ಟಿಯಿಂದ ಅವನ ಮುಖಕ್ಕೆ ಹಿಗ್ಗಾಮುಗ್ಗ ಜಾಡಿಸಿದ ಮೇಲೆ ಶುಕ್ಲಾ ಓಡಿ ಬಂದು ಅವನ ಎದೆಯಲ್ಲಿದ್ದ ಚಾಕು ತೆಗೆದು ಕಾರ್ತಿ, ನಿನಗೆ ಏನೂ ಆಗಿಲ್ಲ ತಾನೇ ಅಂತ ಅವನ ಮುಖ ಹಿಡಿದುಕೊಂಡು ಅಳುತ್ತಿದ್ದಳು. ನನ್ನಿಂದಾನೇ ಇದೆಲ್ಲ ಆಗಿದ್ದು ಅಂತ. ಕಾರ್ತಿ, ಚಿನ್ನು, ನನಗೆ ಏನೂ ಆಗಿಲ್ಲ ಅಂತ ಹೇಳುವಾಗ ಇದಕ್ಕೂ ಮುಂಚೆ ಕಾರ್ತಿನನ್ನು ಹೊಡೆಯಲು ಬಂದವನು ಅಲ್ಲೇ ಬಿದ್ದಿದ್ದ ಮರದ ತುಂಡು ತಗೊಂಡು ಬಂದು ಕಾರ್ತಿಗೆ ಹೊಡೆಯಲು ತನ್ನ ಶಕ್ತಿ ಮೀರಿ ಬೀಸಿದ. ಕಾರ್ತಿ ಆ ಕ್ಷಣ ತಲೆ ಬಗ್ಗಿಸಿ ಆ ಹೊಡೆತದಿಂದ ಪಾರಾದ. ಆದರೆ ಅವನ ಪಕ್ಕದಲ್ಲೇ ಇದ್ದ ಶುಕ್ಲಾಗೆ ಬಂದು ಅಪ್ಪಳಿಸಿತು. ಆ ಹೊಡೆತಕ್ಕೆ ಶುಕ್ಲಾ ಒಂದು ರೌಂಡ್ ತಿರುಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಾ ನಿಧಾನವಾಗಿ ನೆಲಕ್ಕೆ ಉರುಳಿದಳು. ಅವಳು ಬೀಳುವುದನ್ನು ತಡೆಯಲು ಬಂದ ಕಾರ್ತಿಗೆ ಅವನು ಕೊಟ್ಟಿದ್ದ ಶರ್ಟ್ ಇವನ ಕೈ ಸೇರಿತು. ಅವಳು ನೆಲಕ್ಕೆ ಬಿದ್ದಳು. ಕಾರ್ತಿ, ಚಿನ್ನು ಚಿನ್ನು ಅಂತ ಅವಳ ಕೆನ್ನೆಯನ್ನು ತಟ್ಟಿ ಎಬ್ಬರಿಸಲು ಶುರು ಮಾಡಿದ. ಮತ್ತೆ ಕಾರ್ತಿಗೆ ಹೊಡೆಯಲು ಬಂದ ಅವನಿಗೆ ಹತ್ತಿರದಲ್ಲಿ ಯಾರೋ ಬರುವಂತೆ ಆಗಿ ಅಲ್ಲಿ ಹೆಚ್ಚು ಸಮಯ ಇದ್ರೆ ನಮಗೆ ಕಷ್ಟ ಅಂದುಕೊಂಡು ಕಾರ್ತಿ ಕೈಯಲ್ಲಿ ಏಟು ತಿಂದು ಬಿದ್ದಿದ್ದ ತನ್ನವರನ್ನೆಲ್ಲ ಕರೆದುಕೊಂಡು ಅಲ್ಲಿಂದ ಹೊರಟ. ಕಾರ್ತಿ ಬೇರೆ ಕಡೆ ಗಮನ ಕೊಡದೆ ಶುಕ್ಲಾಳನ್ನು ಎಬ್ಬರಿಸಲು ಶುರು ಮಾಡಿದ್ದ. ಆದರೆ ಅವಳು ಆಗಲೇ ಸಾವಿನ ಸಮೀಪದಲ್ಲಿ ಇದ್ದಳು. ಕಾರ್ತಿ ಇನ್ನೂ ಜೀವ ಇದೆಯಾ ಅಂತ ಚೆಕ್ ಮಾಡಲು ತನ್ನ ಕೈಯನ್ನು ಅವಳ ಮೂಗು ಹತ್ತಿರ ಹಿಡಿದ. ಅಲ್ಲಿ ಯಾವುದೇ ಉಸಿರಾಡುವ ಸನ್ನೆ ಸಿಗಲಿಲ್ಲ. ಆಗ ಶುಕ್ಲಾ ಎದೆ ಹತ್ತಿರ ತನ್ನ ಕಿವಿ ಇಟ್ಟ. ಅವಳ ಎದೆ ಬಡಿತ ಕೇಳಲು. ಆಗ ಕಾರ್ತಿಕ್ಗೆ ಶುಕ್ಲಾ ಇನ್ನೂ ಬದುಕಿದ್ದಾಳೆ ಅಂತ ತಿಳಿದು
ಕಾಪಾಡಲು ಅವಳನ್ನು ಎತ್ತಿಕೊಳ್ಳಲು ಅವಳ ಸೊಂಟವನ್ನು ಬಳಸಿ ಎತ್ತಲು ಪ್ರಯತ್ನಿಸಿದ. ಆಗ ಒಂದು ಕಾಲು ಬಂದು ಕಾರ್ತಿ ಮುಖಕ್ಕೆ ಅಪ್ಪಳಿಸಿತು. ಕಾರ್ತಿ ಶುಕ್ಲಾಳನ್ನು ಅಲ್ಲೇ ಬಿಟ್ಟು ಒಂದು ಸುತ್ತು ಪಲ್ಟಿ ಹೊಡೆದು ನೆಲಕ್ಕೆ ಬಿದ್ದ. ಮತ್ತೆ ಅವರೇ ಬಂದಿದ್ದಾರೆ ಅಂತ ತಿಳಿದು ಅವರಿಗೆ ಹೊಡೆಯಲು ಹಿಂತಿರುಗಿದ. ಆದರೆ ಅಲ್ಲಿ ಇದ್ದಿದ್ದು ರಘು ಅವರು. ಕಣ್ಣು ಕೆಂಪಾಗಿತ್ತು, ಹಲ್ಲು ಮಸಿಯುತ್ತಿದ್ದರು. ಅವರ ಹಿಂದೆ ಎಲ್ಲರೂ ಗರಬಡಿದವರಂತೆ ನಿಂತಿದ್ದರು. ಶುಕ್ಲಾ ಹೋಗಿ ತುಂಬ ಸಮಯ ಆದರೂ ಬಂದಿಲ್ಲ ಅಂತ ಕಿರಣ್ ಅವಳನ್ನು ಹುಡುಕಿದಾಗ ಎಲ್ಲಿ ಕೂಡ ಸಿಗುವುದಿಲ್ಲ. ಆಗ ಅನುಮಾನ ಬಂದು ಮನೆಯವರಿಗೆಲ್ಲ ವಿಷಯ ಮುಟ್ಟಿಸಿ ಎಲ್ಲರೂ ಹುಡುಕುತ್ತಾ ಕಾರ್ತಿ ಶುಕ್ಲಾ ಇದ್ದ ಕಡೆ ಬಂದಾಗ ಕಾರ್ತಿ ಮೈಮೇಲೆ ಬಟ್ಟೆ ಇರಲಿಲ್ಲ. ಶುಕ್ಲಾ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದಳು. ಅವನು ಅವಳ ಎದೆ ಮೇಲೆ ಮಲಗಿ ಎದೆ ಬಡಿತ ಕೇಳುವಾಗ ಅದು ಅವರಿಗೆ ಬೇರೆ ತರಹನೇ ಕಂಡಿತ್ತು. ಅದರ ಜೊತೆ ಅವಳನ್ನು ಎತ್ತಿಕೊಳ್ಳಲು ಪ್ರಯತ್ನಿಸುವಾಗ ಅವನು ತಬ್ಬಿಕೊಂಡು ಅನುಭವಿಸುವಂತೆ ಕಾಣಿಸಿತ್ತು. ಆದ್ದರಿಂದ ಎಲ್ಲರೂ ಒಂದು ಕ್ಷಣ ಗರ ಬಡಿದವರಂತೆ ನಿಂತಿದ್ದರು. ಅದಕ್ಕೆ ರಘು ಅವರು ಕೆಂಡಾಮಂಡಲವಾಗಿ ಕಾರ್ತಿಗೆ ಬಂದು ಜಾಡ್ಸಿ ಒದ್ದರು. ರಘು ಅವರು ಚಿನ್ನು ಚಿನ್ನು ಏನಾಯ್ತಮ್ಮ ನಿನಗೆ ಅಂತ ಶುಕ್ಲಾ ಹತ್ತಿರ ಕುಳಿತರು. ನವ್ಯ ಅವರಂತೂ ಯಾಕೀಗ ಮಲಗಿದ್ದಿ, ಎದ್ದೇಳೆ ಅಂತ ಅಂಗಲಾಚುತ್ತಿದ್ದರು. ಆಗ ಕಾರ್ತಿ ಎದ್ದು ಅಂಕಲ್ ಅದು ಏನಾಯಿತು ಅಂತ ಅನ್ನುವಷ್ಟರಲ್ಲಿ ಕಿರಣ್ ಬಂದು ನಿಲ್ಲಿಸೋ ನಿನ್ನ ನಾಟಕ, ನಾವು ನೋಡಿದ್ದೀವಿ ನೀನು ಏನು ಮಾಡುತ್ತಿದ್ದೆ ಅಂತ. ನನ್ನ ಪ್ರಾಣ ಸ್ನೇಹಿತ ಅಂದುಕೊಂಡೆ ನೋಡು, ಅದು ನನ್ನ ತಪ್ಪು, ನಿನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಕಾರ್ತಿಗೆ ಕಪಾಳಕ್ಕೆ ಬಿರುಸಾಗಿ ಹೊಡೆದ. ಮತ್ತೆ ಹೊಡೆಯಲು ಮುಂದಾದ. ಕಾರ್ತಿ ಅವನ ಕೈ ಹಿಡಿದು ಇಲ್ಲಿ ಏನಾಯ್ತು ಅಂತ ತಿಳಿದುಕೊಂಡು ಮಾತಾಡು. ಅಷ್ಟರಲ್ಲಿ ಕಾರ್ತಿ ಮುಖಕ್ಕೆ ನವ್ಯ ಅವರು ಹಾಕಿದ್ದ ಚಪ್ಪಲಿ ತೆಗೆದು ಹೊಡೆದರು. ಆ ಕ್ಷಣ ಕಾರ್ತಿ ಶಿಲೆಯಾಗಿ ನಿಂತ. ನನ್ನ ಇಲ್ಲಿ ತನಕ ಮಗ ಅಂತ ಕರೆಯುತ್ತಿದ್ದ ನವ್ಯ ಅವರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೈ ಮುಗಿದು ಪೂಜೆ ಮಾಡಬೇಕಾಗಿದ್ದವನಿಗೆ ಚಪ್ಪಲಿಯಲ್ಲಿ ಪೂಜೆ ಸಲ್ಲಿಸಿದ್ದರು. ಕಾರ್ತಿ ಸುತ್ತ ನೋಡಿದ. ರಾಜೇಶ್ ಅವರು ತಲೆ ಬಗ್ಗಿಸಿ ನಿಂತಿದ್ದರು. ಸೂರ್ಯ ಅವರು ಕೂಡ ಅನುಪಮಾ ಅವರು ಕೂಡ ಅಳುತ್ತಾ ಇವನು ಈ ಥರ ಮಾಡ್ತಾನೆ ಅಂತ ಗೊತ್ತಿದ್ರೆ ಹುಟ್ಟಿದಾಗಲೇ ಸಾಯಿಸಿ ಬಿಡುತ್ತಿದ್ದೆ ಅಂತ ಹೇಳುತ್ತಿದ್ದರು. ಶಾಂತಮ್ಮ ಸಮಾಧಾನ ಮಾಡುತ್ತಿದ್ದರು. ಗೊಂಬೆ ನಿಜವಾಗಲೂ ಜೀವ ಇಲ್ಲದ ಗೊಂಬೆಯಾಗಿದ್ದಳು. ಅವಳ ಕಣ್ಣಿನಿಂದ ಕಣ್ಣೀರು ಕೆನ್ನೆ ಮೇಲೆ ತೊಟ್ಟಿಕ್ಕುತ್ತಾ ಇತ್ತು. ಆಗಲೇ ಕಾರ್ತಿಗೆ ತಿಳಿದಿದ್ದು ಇವರು ನನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಅಂತ. ಸತ್ಯ ಹೇಳಲು ಎಷ್ಟೇ ಪ್ರಯತ್ನಿಸಿದರೂ ಅವನಿಗೆ ಯಾರೂ ಕೂಡ ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ. ನವ್ಯ ಅವರಂತೂ ಕೋಪದಲ್ಲಿ ಮನಬಂದಂತೆ ಚಪ್ಪಲಿಯಲ್ಲಿ ಅವನ ಮುಖಕ್ಕೆ ಹೊಡೆಯುತ್ತಾ ನಾವೇನೂ ಮಾಡಿದ್ವಿ ನಿನಗೆ ಅಂತ ಅವರ ವರ್ತನೆ ನೋಡಿ ಕಾರ್ತಿ ಮನಸ್ಸು ಚೂರು ಚೂರಾಯಿತು. ಮೊದಲ ಬಾರಿಗೆ ಅವನ ಕಣ್ಣು ತುಂಬಿದ್ದವು. ನನ್ನ ಮೇಲೆ ಇವರೆಲ್ಲ ಇಟ್ಟಿರೋ ನಂಬಿಕೆ ಇಷ್ಟೇನಾ ಅನಿಸಿತು. ರಘು ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಶುಕ್ಲಾಗೆ ಜ್ಞಾನ ಬರಲಿಲ್ಲ. ಅವಳನ್ನ ಎತ್ತಿಕೊಂಡು ಹೋಗಿ ಕಾರಲ್ಲಿ ಮಲಗಿಸಿ ಹಾಸ್ಪಿಟಲ್ ಕಡೆ ಹೊರಟರು. ಹೋಗುವಾಗ ನನ್ನ ಚಿನ್ನುಗೆ ಏನಾದರೂ ಆದರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಕಿರಣ್ ನವ್ಯ ಅವರನ್ನ ಕರೆದುಕೊಂಡು ಹೊರಟರು. ರಾಜೇಶ್ ಅವರನ್ನ ಒಂದು ಮಾತು ಕೂಡ ಆಡಿಸಲಿಲ್ಲ. ಕಾರ್ತಿ ಅವರು ಹೋದ ಮೇಲೆ ರಾಜೇಶ್ ಅವರ ಹತ್ತಿರ ಬಂದ. ಡ್ಯಾಡ್, ನೀನು ನನ್ನ ನಂಬಲ್ವಾ ಅಂದ ಕೂಡಲೇ ರಾಜೇಶ್ ಅವರ ಕೋಪ ಮಿತಿ ಮೀರಿ ಕಾರ್ತಿ ಕಪಾಳಕ್ಕೆ ಬಾರಿಸಿದ್ದರು. ನೀನು ಈ ಥರ ಕೆಲಸ ಮಾಡ್ತೀಯಾ ಅಂತ ನಾನು ಕನಸಲ್ಲಿ ಕೂಡ ಕಂಡಿರಲಿಲ್ಲ. ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದೆ. ಈ ಜನ್ಮದಲ್ಲಿ ನನಗೆ ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟರು. ಕಾರ್ತಿಗೆ ನಿಂತ ನೆಲವೇ ಕುಸಿಯುವ ಅನುಭವ. ಕಾರ್ತಿ, ಮಾವ ನೀವು ಕೂಡ ಅಂತ ಸೂರ್ಯ ಅವರ ಮುಖ ನೋಡಿದಾಗ ಸೂರ್ಯ ಅವರು ಕಣ್ಣಾರೆ ನೋಡಿದ ಮೇಲೆ ನಂಬಲಿಲ್ಲ ಅಂದರೆ ಅದಕ್ಕೆ ಅರ್ಥ ಇರಲ್ಲ ಅಂತ ಹೇಳಿ ರಾಜೇಶ್ ಅವರನ್ನ ಹಿಂಬಾಲಿಸಿದ್ದರು. ಕಾರ್ತಿ ಅಮ್ಮ ಅಂತ ಅನುಪಮಾ ಅವರ ಹತ್ತಿರ ಬಂದಾಗ ಅವರು ಒಂದು ಹೆಣ್ಣಿನ ಶೀಲದ ಬೆಲೆ ನಿನಗೆ ಗೊತ್ತಾ? ಗೊತ್ತಿದ್ರೆ ನೀನಿಂಥ ತಪ್ಪು ಮಾಡ್ತಿರ್ಲಿಲ್ಲ. ಆಗ ಕಾರ್ತಿ, ಅಮ್ಮ ನಾನೇನು ತಪ್ಪು ಮಾಡಿಲ್ಲ, ಅದು ಇಲ್ಲಿ ಅನ್ನುವಷ್ಟರಲ್ಲಿ ಅನುಪಮಾ ಅವರು ಸಾಕ್ ಮುಚ್ಚು ಬಾಯಿನ, ಇವತ್ತಿಗೆ ನನ್ನ ಮಗ ನನ್ನ ಪಾಲಿಗೆ ಸತ್ತೋದ ಅಂತ ಹೇಳಿ ಅಳುತ್ತಾ ಓಡಿ ಹೋದಳು. ಅವರನ್ನು ಸಮಾಧಾನ ಪಡಿಸಲು ಶಾಂತಮ್ಮ ಅವರು ಹಿಂದೇನೆ ಹೋದರು. ಕಾರ್ತಿ ಕೊನೆಗೆ ಗೊಂಬೆ ನೀನು ಕೂಡ. ಗೊಂಬೆ ಏನೂ ಮಾತಾಡದೆ ಅವಳ ಪಾಡಿಗೆ ಅವಳು ಹೊರಟಳು.
ಕಾರ್ತಿನ ಬಿಟ್ಟು ಎಲ್ಲರೂ ಶುಕ್ಲಾನ ಕರೆದುಕೊಂಡು ಹೋದ ಹಾಸ್ಪಿಟಲ್ ಕಡೆ ಹೊರಟರು. ಗೊಂಬೆ ಮನಸ್ಸು ನಂಬಲೇಬೇಡ, ನಿನ್ ರಾಜ್ ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅಂತ ಹೇಳುತ್ತಿದ್ದರು. ಕಣ್ಣು ನಾನು ನೋಡಿದ್ದೀನಿ, ನನ್ನ ನಂಬು ಅಂತ ಬುದ್ಧಿ ಹೇಳುತ್ತಿತ್ತು. ಗೊಂಬೆ ಮನಸ್ಸಿನ ಮಾತಿಗೆ ಬೆಲೆ ಕೊಟ್ಟು ಅವಳ ಪ್ರೀತಿ ಉಳಿಸಿಕೊಳ್ಳುತ್ತಾಳ, ಇಲ್ಲ ಕಣ್ಣು ಮತ್ತು ಬುದ್ಧಿ ಮಾತು ಕೇಳಿ ಪ್ರೀತಿ ಕಳೆದುಕೊಳ್ಳುತ್ತಾಳ? ನೋಡೋಣ ಬನ್ನಿ. ಇಲ್ಲಿ ತನಕ ಅಪ್ಪ ಅಮ್ಮ ಅತ್ತೆ ಮಾವ ಗೊಂಬೆ ಜೊತೆ ಖುಷಿಯಾಗಿ ಇದ್ದ ನಮ್ಮ ರಾಜ್ ಇಂದು ಎಲ್ಲರನ್ನೂ ಕಳೆದುಕೊಂಡು ಅನಾಥನಾಗಿ ನಿಂತಿದ್ದ. ಅವನ ಎದೆಗೆ ಚಾಕು ಚುಚ್ಚಿ ರಕ್ತ ಬರುತ್ತಿದ್ದರೂ ರಘು ಅವರು ಒದ್ದಾಗ ನೆಲಕ್ಕೆ ಉರುಳಿದಾಗ ಮಣ್ಣು ಆ ಗಾಯಕ್ಕೆ ಮೆತ್ತಿಕೊಂಡಿದ್ದರಿಂದ ಅದನ್ನ ಯಾರೂ ಕೂಡ ಗಮನಿಸಲಿಲ್ಲ. ಕಾರ್ತಿಗೆ ಮುಂದೆ ಏನ್ ಮಾಡಬೇಕು ಅಂತಾನೆ ತಿಳಿಲಿಲ್ಲ. ಹಾಗೆ ಬೀಚ್ ಕಡೆ ಹೋದ. ಕುಡಿತದ ಅಮಲು ಮತ್ತು ಅವರ ಜೊತೆ ಹೊಡೆದಾಡಿ ಸುಸ್ತಿಗೋ ಗೊತ್ತಿಲ್ಲ, ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದ. ಮುಂದೆ ಏನೆಲ್ಲ ಆಗುತ್ತೆ? ರಾಜ್ ಏನೂ ತಪ್ಪು ಮಾಡಿಲ್ಲ ಅಂತ ಎಲ್ಲರಿಗೂ ತಿಳಿಯುತ್ತಾ? ಅವರು ಹೇಗೆ ರಿಯಾಕ್ಟ್ ಆಗುತ್ತಾರೆ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.